ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಹೆಚ್ಚಾಯಿತು ವಿರೋಧ. ನಾಳೆ ಹೈಕೋರ್ಟ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿ ಸಲ್ಲಿಕೆಯಾಗುತ್ತೆ. ನಾಳೆಯಿಂದ ಅಸಲಿ ಕಾನೂನು ಸಮರ ಶುರುವಾಗುತ್ತೆ. ನಾಳೆ ಇರೋದು ಗೇಮು. ಬಹಳ ಕುತೂಹಲ ಇದೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದು ನಾಳೆ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಾಗೆ ಕಪಿಲ್ ಸಿಬಲ್ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್. ಬಹಳ ದೊಡ್ಡ ದೊಡ್ಡ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸ್ತಾರೆ ಸಿಂಘ್ವಿ ಹಾಗೆ ಸಿಬಲ್. ಬೆಳಗ್ಗೆ ವಕೀಲರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಲಿದ್ದಾರೆ. ಹೀಗಾಗಿ ನಾಳೆಯ ಮಂತ್ರಾಲಯದ ಪ್ರವಾಸವನ್ನ ಮುಖ್ಯಮಂತ್ರಿಗಳು ರದ್ದು ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ನೋಡಿ, ಘಟಾನುಘಟಿ ವಕೀಲರವರು ಎಂತಿಂಥ ಪ್ರಕರಣಗಳನ್ನ ತಾರ್ಕಿಕ ಅಂತ್ಯವನ್ನ ಕಾಣಿಸಿದ್ದಾರೆ. ಸಾಕಷ್ಟು ಹಿಸ್ಟ್ರಿ ಕೂಡ ಇದಾವೆ. ಆ ವಕೀಲರು ಬರ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿಗಳ ಸಪೋರ್ಟ್ಗೆ. ಹೈಕಮಾಂಡ್ ಇದೆ, ಏನು ಪ್ರಶ್ನೆ ಮಾಡ್ಬೋದು ಇಲ್ಲಿ? 17A ಸೆಕ್ಷನ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅನ್ವಯ ಅಂಥೇಳಿ ರಾಜ್ಯಪಾಲರು ಕಾರಣಗಳನ್ನು ಕೊಟ್ಟಿದ್ದಾರೆ. 17A ಇದರ ಪ್ರಕಾರ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಯನ್ನು ಮಾಡಬಹುದಾ? ಯಾಕೆಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿದೆ 17A ಸೆಕ್ಷನ್ನಲ್ಲಿ. ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು. ಹಾಗಾಗಿನೇ ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರವಾಗಿದೆ. ರಾಜ್ಯಪಾಲರ ನಿರ್ಧಾರ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ. ಕೆಲವೊಂದಿಷ್ಟು ಉದಾಹರಣೆಗಳ ಸಹಿತವಾಗಿ. ಎಲ್ಲಿ ಜಾರ್ಖಂಡ್ ಹೇಮಂತ್ ಸೋರೆನ್ದಾಯಿತು, ಅಲ್ಲೂ ಕೂಡ ಇದೇ ರೀತಿ. ಅರವಿಂದ್ ಕೇಜ್ರಿವಾಲ್ದು, ಪಕ್ಕದ ಆಂಧ್ರ, ತಮಿಳುನಾಡು, ಇಲ್ಲಿ ಮಹಾರಾಷ್ಟ್ರ, ಕೆಲವೊಂದಿಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ಮುಂದೆ ಬಿಟ್ಟು ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ ಅನ್ನುವಂಥ ಆರೋಪ. ಜೊತೆಗೆ ಇಲ್ಲೇ ನಮ್ಮ ರಾಜ್ಯದಲ್ಲೇ ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ಅವ್ರ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಎಲ್.ಎನ್. ಸ್ವಾಮಿ, ಈಗ ಮುಖ್ಯಮಂತ್ರಿಗಳ ಅಸಲಿ ಹೋರಾಟ ನಾಳೆಯಿಂದ ಶುರುವಾಗುತ್ತೆ. ಯಾವ ರೀತಿ ಕಾನೂನಿನ ಸಮರಕ್ಕೆ ಮುಖ್ಯಮಂತ್ರಿಗಳು ಸಿದ್ಧರಾಗಿದ್ದಾರೆ ಮತ್ತು ಹೈಕಮಾಂಡ್ ಬಲ ಮತ್ತು ಅವರ ಸಂಪುಟದ ಒಂದು ಸದಸ್ಯರ ಬಲ ಹೇಗಿದೆ? ಓವರಾಲ್ ನೋಡೋದಾದರೆ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣದಿಂದ ಪಾರಾಗಲಿಕ್ಕೆ ಯಾವೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದು? ಪ್ರಭು, ರಾಜ್ಯಪಾಲರಿಂದ ಸಿಎಂ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅನುಮತಿ ಈಗಾಗಲೇ ಸಿಕ್ಕಿದೆ. ವಿಚಾರಣೆಗೆ ಅನುಮತಿ ಸಿಕ್ಕಿರುವಂಥದ್ದು. ಈಗ ಸರ್ಕಾರದ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇರುವಂತಹ ಒಂದು ಸವಾಲು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು, ಕೋರ್ಟ್ಗೆ ಮನವಿ ಸಲ್ಲಿಸೋದು. ಹಾಗಾಗಿ ಈಗಾಗಲೇ ಸಾಕಷ್ಟು ಸಲಹೆಗಳನ್ನು ಹಿರಿಯ ಕಾನೂನು ತಜ್ಞರು ಹಾಗೂ ಹಿರಿಯ ವಕೀಲರ ಟೀಮ್ನಿಂದ, ಅಂದರೆ ಅವರ ಲೀಗಲ್ ಟೀಮ್ನಿಂದ ಈಗಾಗಲೇ ಸಲಹೆಗಳನ್ನು ಪಡೆಯಲಾಗಿದೆ. ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ, ಅಂದರೆ ರಾಜ್ಯಪಾಲರ ಅನುಮತಿ ಏನು ಸಿಕ್ತು ಪ್ರಾಸಿಕ್ಯೂಷನ್ಗೆ, ಆಗಲಿಂದಲೇ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಮುಂದಿನ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಅವರು ಕೂಡ ವಕೀಲರಿದ್ದಾರೆ. ಹಾಗಾಗಿ ಕಾನೂನು ಯಾವ ರೀತಿ ಹೋರಾಟ ಮಾಡಬೇಕು, ಕಾನೂನು ಮೂಲಕ ಯಾವ ರೀತಿ ಒಂದು ಉತ್ತರ ಕೊಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ಕೆಲ ಸಚಿವರು ಹಾಗೂ ಪ್ರಮುಖ ಕಾನೂನು ತಜ್ಞರ ಸಲಹೆಯನ್ನು ಪಡೆದಿರೋದು, ಇವತ್ತು ಕೂಡ ಒಂದಿಷ್ಟು ಸಲಹೆಗಳನ್ನು ಪಡೆದಿರುವಂಥದ್ದು. ಹಾಗಾಗಿ ನಾಳೆ ಇರುವಂಥ ಒಂದು ಹೋರಾಟ, ಅಂದರೆ ಕೋರ್ಟ್ಗೆ ಹೋಗುವಂಥ ಒಂದು, ಹೈಕೋರ್ಟ್ಗೆ ಹೋಗುವಂಥ ಒಂದು ಹೆಜ್ಜೆಯನ್ನು ಸಿಎಂ ಸಿದ್ದರಾಮಯ್ಯನವರು ಇಟ್ಟಿರುವಂಥದ್ದು. ಹಾಗಾಗಿ ಮುಂದಿನ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಕಾಂಗ್ರೆಸ್ ವಲಯದಲ್ಲಿ ಯಾರಾದರೂ ಪಕ್ಷದ ಅಂದರೆ ಕಾಂಗ್ರೆಸ್ ನಾಯಕರಿಗೆ ಇಂಥ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ರಾಜಕೀಯ ಹಿನ್ನಡೆ ಆಗುವಂಥ ಸಂದರ್ಭದಲ್ಲಿ ಏನು ಕಪಿಲ್ ಸಿಬಲ್ ಆಗ್ಬೋದು ಅಥವಾ ಅಭಿಷೇಕ್ ಮನು ಸಿಂಘ್ವಿ ಆಗ್ಬೋದು, ಇಬ್ಬರು ಹಿರಿಯ ವಕೀಲರಿದ್ದಾರೆ. ಅವರೇ ಮುಂಚೂಣಿಯಲ್ಲಿ ನಿಂತು ಗೆದ್ದಿರುವಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾರೆ. ಹಾಗೆ ಈ ವಿಚಾರದಲ್ಲೂ ಕೂಡ
ಅಂದರೆ CM ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ, ಆ ವಿಚಾರದ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರದಲ್ಲೂ ಕೂಡ ಈ ಇಬ್ಬರು ಹಿರಿಯ ವಕೀಲರೇ ಎಂಟ್ರಿ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಬಂದು ರಾಜ್ಯಕ್ಕೆ ಆಗಮಿಸಲಿದ್ದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಮೊದಲು ಪಡೆದುಕೊಳ್ತಾರೆ. ಅಂದರೆ ಕೇಸ್ನ ರಾಜ್ಯಪಾಲರು ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ ದಾಖಲೆಗಳನ್ನು ಇಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಜೊತೆಗೆ 3 ಖಾಸಗಿ ಅರ್ಜಿಗಳು ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಆ ಖಾಸಗಿ ಅರ್ಜಿಗಳಲ್ಲಿ ಯಾವೆಲ್ಲ ಒಂದು ವಿಚಾರಗಳನ್ನು, ಅಂಶಗಳನ್ನು, ಜೊತೆಗೆ ಆ ತನಿಖೆಗೆ ಸಂಬಂಧಪಟ್ಟಂತೆ ಯಾವನ್ನೆಲ್ಲ ಒಂದು ಕಾಯ್ದೆಗಳ ಆಕ್ಟ್ಗಳನ್ನು ನಮೂದಿಸಿದ್ರು, ಈ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ಇಟ್ಕೊಂಡು ರಾಜ್ಯಪಾಲರು ಅನುಮತಿಗೆ ಕೊಟ್ಟಿದ್ದಾರೆ ಎಂಬ ಸಂಪೂರ್ಣ ದಾಖಲೆಗಳನ್ನು ಮೊದಲು ಪರಿಶೀಲನೆ ಮಾಡ್ತಾರೆ. ಆ ನಂತರ ಏನು ಸೆಕ್ಷನ್ 17 ಸೆಕ್ಷನ್ ಎ ಇರ್ಬೋದು, ಇದರ ಅಡಿ ಆ ತನಿಖೆಗೆ ಅನುಮತಿ ಕೊಡಲಾಗುತ್ತಾ ಅಥವಾ ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಹೊಸ ನಿಯಮಗಳನ್ನು ಅನುಸರಿಸಿಕೊಂಡಿದ್ದಾರಾ, ರಾಜ್ಯಪಾಲರು ಯಾವ ಆಧಾರದ ಮೇಲೆ ಅಂದರೆ ಯಾವ ದಾಖಲಾತಿಗಳನ್ನು ಪಡೆದಿದ್ದಾರೆ, ಯಾವ ಅಂಶಗಳನ್ನು ಇದರಲ್ಲಿ ನಮೂದಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಫಸ್ಟ್ ಪಡ್ಕೊಳ್ತಾರೆ. ಆ ನಂತರ ಏನು ಈ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಾದ ಮಾಡುವಂತಹ ಸಂದರ್ಭದಲ್ಲಿ ಇದರಲ್ಲಿ ವಕೀಲರು ಕೂಡ ಯಾವ ರೀತಿ ಒಂದು ಹೇಳಿಕೆ ವಾದವನ್ನ ಮಾಡ್ತಾರೆ, ಜೊತೆಗೆ ಯಾವೆಲ್ಲ ಒಂದು ಮುಖ್ಯವಾದ ಅಂಶಗಳನ್ನು ಇಲ್ಲಿ ನಮೂದಿಸಿದ್ದಾರೆ, ರಾಜ್ಯಪಾಲರು ನಮೂದಿಸಿದ್ದಾರೆ, ಮತ್ತೆ ಜೊತೆಗೆ CM ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಂಬುದು ಬಹುಮುಖ್ಯವಾಗಿರುವಂಥದ್ದು. ಆ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಕಾನೂನು ಹೋರಾಟಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ಹಾಗೆ ಕಪಿಲ್ ಸಿಬಾಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಸಾಕಷ್ಟು ಅಂದರೆ ಕಾಂಗ್ರೆಸ್ ವಲಯದಲ್ಲಿ ಕಾಂಗ್ರೆಸ್ ನಾಯಕರ ಪರವಾಗಿ ನಿಂತು ಹೋರಾಟ ಮಾಡಿರುವಂಥದ್ದು. ಹಾಗಾಗಿ ಇವರ ಹಿರಿಯ ಲಾಯರ್ಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಇನ್ನೂ ಅನುಕೂಲ ಆಗುತ್ತೆ ಎಂಬ ವಿಚಾರವನ್ನು ಇಟ್ಟುಕೊಂಡು CM ಸಿದ್ದರಾಮಯ್ಯನವರು ಅವರಿಗೆ ಕೇಸನ್ನು ಕೊಡೋಕೆ ಮುಂದಾಗಿರುವಂಥದ್ದು. ಜೊತೆಗೆ ಸಚಿವ ಪರಮೇಶ್ವರ್ ಕೂಡ ಹೇಳಿರುವಂಥದ್ದು, ಅಂದರೆ ಈ ವಿಚಾರದಿಂದ ಸರ್ಕಾರ ಶೇಕ್ ಆಗಿದೆ ಅಂತ. ಹಾಗಾಗಿ ಸರ್ಕಾರದ ಒಂದು ನಡೆ ಹಾಗೂ CM ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಂದರೆ ಕಾಂಗ್ರೆಸ್ ವಲಯಕ್ಕೆ ಸಾಕಷ್ಟು ನಷ್ಟ ಆಗುತ್ತೆ. ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾಳೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸ್ಟೇ ತರೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.